ಆರೋಗ್ಯವೇ ಸಂಪತ್ತು, ಹೌದಲ್ವೇ? ಅರೆ ಇದೇನಂತೀರಾ? ಇದು ರಾಯಬಾಗ್ ತಾಲೂಕಿನ ನಿಡಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿಡಗುಂದಿ. ಇದರ ನೋಟ. ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ಪೀಡಿತರ ಸಂಖ್ಯೆ ಹೆಚ್ಚುತ್ತಿದೆ. ಈ ಡೆಂಗ್ಯೂ ಜ್ವರಕ್ಕೆ ಕಾರಣವೇ ಊರೊಳಗೆ ಇರುವ ಚರಂಡಿಯ ದುಸ್ಥಿತಿ. ಅಲ್ಲಲ್ಲಿ ಕೊಳೆತ ಗಬ್ಬೆದ್ದು ನಾರುತ್ತಿರುವ ಕೊಳಚೆ, ಮನೆಯ ಪಕ್ಕದಲ್ಲಿರುವ ತಿಪ್ಪೆ ಗುಂಡಿಗಳು ಹಾಗೂ ಮನೆಯ ಸುತ್ತಲೂ ಇರುವ ಕಸ ಕಡ್ಡಿಗಳ ತಾಣ, ಬಹಳ ದಿನಗಳವರೆಗೆ ನಿಂತ ನೀರು, ಇವೆಲ್ಲವೂ ಡೆಂಗ್ಯೂ ಜ್ವರಕ್ಕೆ ಕಾರಣಗಳಾಗಿವೆ. ಇಂಥದ್ರಲ್ಲಿ ಸಾಮಾನ್ಯವಾಗಿ ಆರಾಮವಿಲ್ಲದ ಜನರು ಹಾಗೂ ಗರ್ಭಿಣಿ ಮಹಿಳೆಯರು ತೋರಿಸಲಿಕ್ಕೆ ನಿಡಗುಂದಿಯಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವೇ ಕಸ ಕಡ್ಡಿಗಳ ಆಗರವಾಗಿ ನಿಂತಿದೆ. ಇಲ್ಲಿ ತೋರಿಸಲು ಬರುವ ಜನರು ಕಸ ಕಡ್ಡಿಗಳನ್ನು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ಹರಿದಿರುವ ಚರಂಡಿಯನ್ನು ದಾಟಿ ಹಾಗೆ ನಡೆದುಕೊಂಡು ಒಳಗಡೆ ಹೋಗಬೇಕು. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಸುತ್ತಲೂ ಕಸ ಕಡ್ಡಿಗಳಿಂದಲೇ ಕೂಡಿದೆ. ಆರೋಗ್ಯವನ್ನ ಕರುಣಿಸುವ ಪ್ರಾಥಮಿಕ ಆರೋಗ್ಯ ಕೇಂದ್ರವೇ ರೋಗ ರುಜಿನಗಳನ್ನು ಹರಡುವ ಕೇಂದ್ರವಾಗಿದೆ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಸ್ವಚ್ಛವಾಗಲು ಕಾಲವೇ ಉತ್ತರಿಸಬೇಕಿದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕಂಡರೂ ಕಾಣದಂತೆ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ಅದರಲ್ಲಿಯೂ ನಿಡಗುಂದಿಯಲ್ಲೇ ಇರುವ ನಿಡಗುಂದಿ ಗ್ರಾಮ ಪಂಚಾಯಿತಿಯು ಇದ್ದು ಕೂಡ ಇಲ್ಲದಂತಾಗಿದೆ. ಆಯುಷ್ಮಾನ್ ಆರೋಗ್ಯ ಮಂದಿರ ಆಯುಷ್ಯವನ್ನೇ ತೆಗೆದುಕೊಳ್ಳುವ ಮಂದಿರವಾಗಿದೆ. ವರದಿ ರಮೇಶ್ ಕಾಂಬ್ಳೆ, SP7 ನ್ಯೂಸ್ ಕನ್ನಡ, ಚಿಕ್ಕೋಡಿ.